ಶರಡೆ ಕುಂಬಾರಕೇತಲ ದೇವಿ. ಇವರು ಮಡಿಕೆ ಮಾಡುವ ಕಾಯಕದ ಕುಂಬಾರ ಗುಂಡಯ್ಯನವರ ಧರ್ಮಪತ್ನಿ. ಇವರು ಬೀದರ್ ಜಿಲ್ಲೆಯ ಬಾಲ್ಕಿಯವರಾಗಿದ್ದ ಇವರು 2 ವಚನಗಳು ಮಾತ್ರ ದೊರೆತಿವೆ. ಇವರ ಒಂದು ವಚನ ಹೀಗಿದೆ: ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು, ವೃತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ. ಇದರ ಅರ್ಥ, ಮಡಿಕೆ ಮಾಡಲು ಮಣ್ಣು ಹದವಾಗಿರಬೇಕು. ಅದಕ್ಕೆ ಚೆನ್ನಾಗಿ ತುಳಿದು ಜಿಗಿ ಬರುವ ಹಾಗೆ ಮಾಡಿ ಮಣ್ಣು ತೆಗೆದರೆ ಮಾತ್ರ ಮಡಿಕೆ ತಯಾರಾಗುತ್ತದೆ. ಅದರಂತೆ ನಮ್ಮ ಅರಿವಿಗೆ ಮತ್ತು ಅನುಭವಕ್ಕೆ ಬಂದ ವಿಚಾರಗಳನ್ನು ಮಾತ್ರ ವಚನ ರೂಪದಲ್ಲಿ ತರಬೇಕು ಮತ್ತು ಸಸಿ ಇರುವಾಗ ನೀರು ಹಾಕಿ ಪೋಷಿಸಿ ಬೆಳೆಸಿದರೆ ಮಾತ್ರ ಅದು ಹೆಮ್ಮರವಾಗಿ ಫಲ ಕೊಡುತ್ತದೆ. ಅದರಂತೆ ಹದವರಿತ ಅಡುಗೆಯಿಂದ ಅದರ ರುಚಿ ಹೆಚ್ಚಾಗುತ್ತದೆ. ಹದವಿರದ ಅಡುಗೆಯಿಂದ ಹೇಗೆ ರುಚಿ ಸಿಗಲು ಸಾಧ್ಯವಲ್ಲವೋ ಅದರಂತೆ ಒಬ್ಬ ದೇವರಲ್ಲಿ ನಿಷ್ಠೆಯಿಂದ ವ್ರತವಿರಬೇಕು. ಕಂಡ ಎಲ್ಲ ವ್ರತ ನೇಮಗಳನ್ನು ಮಾಡುವ ವ್ರತಹೀನರನ್ನು ಕೂಡಲಾರೆನು ಎಂದು ಮತ್ತು ಕೂಡಿದರೆ ಅಥವಾ ಬರೆತರೆ ನರಕ ತಪ್ಪದೇ ಬರುವುದು ಎಂದಿದ್ದಾರೆ. ಇಲ್ಲಿ ಕುಂಬೇಶ್ವರ ಎಂದರೆ ಮಡಿಕೆ ಮಾಡಲು ಮಣ್ಣಿನ ಗುಡ್ಡೆ ಹಾಕಿರುತ್ತಾರೆ. ಅದಕ್ಕೆ ಕುಂಬೇಶ್ವರನೆಂದು ಕರೆದು ಕಾಯಕದಲ್ಲಿಯೇ ಕೈಲಾಸ ಹುಡುಕುವ ಪ್ರಯತ್ನ ಮಾಡಿದ್ದಾರೆ.